ಲೇ ಕೊತಿ ಗೋವಿಂದ, ಏನಪ್ಪ ಆಗಿದೆ ನಿನಗೆ ಇವತ್ತು? ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಬೀಗ್ತಾ ಇದೆಯಲ್ಲ, ಏನು ಸಮಾಚಾರ? ಡಾಕ್ಟ್ರೆ, ನನಗೆ ಹಿಂದಿನ ಜನ್ಮ ನೆನಪಾಯ್ತು. ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ಸ್ವಲ್ಪ ಕೇಳಿ. ಈ ಜನ್ಮದಲ್ಲಿ ಕಾಂಪೌಂಡರ್ ಆಗಿದ್ಯಾ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಏನೋ ಒಂದಾಗಿತ್ತೆ ಬಿಡಲೇ. ಚೆನ್ನಾಗಿ ತಾವು ತಪ್ಪು ತಿಳ್ಕೊಂಡಿದ್ದೀರ ಡಾಕ್ಟ್ರೆ. ಯಾಕಪ್ಪ? ಹಿಂದಿನ ಜನ್ಮದಲ್ಲಿ ನಾನು ಮಹಾರಾಜನಾಗಿದ್ದೆ, ನೀವು ಸೇವಕರಾಗಿದ್ದೆ. ಒಂದೇ ಬಿಡವೆ, ಅದು ಆಗದೇ ಇರೋ ಮಾತು ಡಾಕ್ಟ್ರೆ. ಈಗ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನೀವು ನನ್ನ ಸೇವಕನಾಗಿದ್ದಾಗ, ನಾನು ಸಂಬಳ ಕೊಡೋದು ತಡ ಮಾಡಿದಾಗ ನೀವು ನನ್ನ ವಿರೋಧಿಸಿದ್ರಿ, ಜನಗಳನ್ನ ಕಲೆ ಹಾಕಿ ಡೌನ್ ಹೇಳಿದ್ರಿ, ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರಿ. ರಾಜನಾದ ನನ್ನನ್ನೇ ಜೈಲಿನಲ್ಲಿಟ್ಟು ಇಡೀ ಭಂಡಾರವನ್ನು ನಿಮ್ಮ ವಶಕ್ಕೆ ತಗೊಂಡು. ಓಹೋ, ಹಾಗಂತ ನಾವು ನಿಮ್ಗೆ 2 ವರ್ಷದ ಬೋನಸ್ ಕೊಡದೇ ಇರೋ ಕಾರಣ ನಮ್ಮನ್ನ ಜೈಲಿಗೆ ಹಾಕಿಸಿ ಇಡೀ ಆಸ್ತಿ ಪಾಸ್ತಿನೆಲ್ಲ ಲಪಟಾಯಿಸ್ಬೇಕು ಅಂತ ಇದ್ದೀರೋ? ಆ ರೀತಿ ಕನಸು ಬಿದ್ದಿತ್ತು ಡಾಕ್ಟ್ರೆ. ಆ ಕನಸಿನ ಅರ್ಥ ಏನು ಅಂತ ಸ್ವಾಮೀಜಿಯವ್ರ ಹತ್ರ ಕೇಳಕ್ ಹೋದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಡಿ ಆಚೆ. ಅವ್ರು ಏನ್ ಹೇಳ್ತ ಕೇಳಿ. ಇನ್ನೊಂದು ಮಾತಾಡೋದು ಚೆನ್ನಾಗಿಲ್ಲ, ನಡಿ ಆಚೆ. ಅವ್ರು ಹೇಳಿದ್ ಕೇಳಿ ಡಾಕ್ಟ್ರೆ. ಅಂತ ಬೇಟ. ಅಯ್ಯ ಸುಮ್ನಿರ. ಪಾಪ ಕಣ ಗೋವಿಂದ, ನಿನಗ್ ನಮ್ಮ ಯಜಮಾನ್ರು ಗೆಟ್ ಔಟ್ ಅಂತ ಹೇಳ್ಬಾರ್ದಾಗಿತ್ತು. ನಮ್ ಡಾಕ್ಟರ್ ಚೆನ್ನಾಗ್ ಗೊತ್ತು ಯಾರಕ್ ಹೇಗ್ ಬೈಬೇಕು ಅಂತ. ನರಸಮ್ಮ, ಗಡ್ಡಕ್ಕೆ ಬೆಂಕಿ ಹತ್ತದಾಗ ಹಪ್ಪಳ ಸುಟ್ಕೋಬಾರ್ದು. ನಿನ್ನ ಗಡ್ಡ ಇದ್ರೆ ತಾನೆ. ನರಸಮ್ಮ, ನನ್ನ ವಿಷಯಕ್ಕೆ ಬಂದ್ರೆ ಗೊತ್ತಲ್ಲ. ಏನು ಹಾವ? ಅಲ್ಲ, 1,80,000 ಡಿಂಕು ತಿಡ್ಕು ರಾಜಕೀಯ ದೋಸ್ತರ ಹೋದ್ ದಿನ. ಏನು ಹಾಗಂದ್ರೆ ಯಾರಿಗ್ ಗೊತ್ತು? ಗೋವಿಂದ ಸುಮ್ನೆ ಇದೆ, ಅವನ್ ಕಷ್ಟ ಅವನ್ಗೆ. ಆದ್ರೂ ಗೋವಿಂದ, ಅಣ್ಣ ನಿನ್ನ ಗೆಟ್ ಔಟ್ ಅಂತ ಹೇಳ್ಬಾರ್ದಿತ್ತು ಕಣೋ. ಗೋವಿಂದ, ನಮ್ ಯಜಮಾನ ಕೋಪ ಬೆಕ್ಕಿನ ನಿದ್ದೆ ಹಾಗೆ, ಈಗ ಬಂದ್ ಹಾಗೆ ಹೊಟ್ಟೋಗುತ್ತೆ. ಯಾಕೆ ಬೇಜಾರ್ ಮಾಡ್ಕೋತ್ಯಾ? ಇಲ್ಲ ಮೇಡಮ್, ಇವತ್ತು ಡಾಕ್ಟರ್ಗೆ ಸ್ಟ್ರಾಂಗ್ ಆಗಿ ಕೋಪ ಬಂದಿತ್ತು. ನಾನು ಸ್ವಾಮಿಗಳ ವಿಷಯ ಹೇಳ್ತಾ ಇದ್ರೆ ಕೇಳ್ತಾನೆ ಇಲ್ಲ. ಸ್ವಾಮಿಗಳ ವಿಷಯನ ಬಿಡಿಸ್ ಹೇಳಿದೇನೋ? ಶ್ರೀಲತಾ ಅವ್ರೆ, ನಾನ್ ಯಾಕೆ ಇಷ್ಟೊಂದು ಬಡ್ಕೊಂಡು ಹೇಳ್ತೀನಿ ಹೇಳಿ? ಡಾಕ್ಟ್ರು ಸ್ವಾಮಿಗಳ ಹತ್ರ ಹೋಗ್ಬೇಕು, ತಮ್ಮ ಕಷ್ಟಗಳೆಲ್ಲ ಹೇಳ್ಬೇಕು, ಅವ್ರು ಸರಿಯಾದ ಸಜೆಷನ್ ಕೊಡ್ಬೇಕು. ನಮ್ಮ ಕ್ಲಿನಿಕ್ಗೆ ಸಾಕಷ್ಟು ಪೇಷಂಟ್ ಗಳು ಬಂದು ನಮ್ಮ ಡಾಕ್ಟರ್ ನನ್ ಕೊಡ್ಬೇಕಾದ 2 ವರ್ಷ ಬೋನಸ್ ಕೊಡ್ಲಿ ಅಂತ ತಾನೆ. ನಾನು ಸ್ವಾಮಿಗಳ ಹತ್ರ ಹೋದಾಗ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಎಲ್ರು ಎಲೆ ಉದ್ರಿರೋ ಆ ಮರ ನೋಡಿ ನಮೋ ನಮಃ. ನಿನ್ನ ಹಳೆಯ ಬಾಕಿ ವಸೂಲಾಗಬೇಕಾದರೆ ನೀನು ಅನ್ನ ಸಂತರ್ಪಣೆ ಮಾಡಬೇಕು. ಚೆನ್ನಾಗಿ ಹೇಳಿದ್ರಿ. ಶಿವರಾತ್ರಿ ಮನೆಗೆ ಏಕಾದಶಿ ಊಟಕ್ಕೆ ಬಂದಂಗ ಆಯ್ತು. ಚಿತ್ರಾನ್ನಿಗೆ ಕಾಸಿಲ್ಲ, ಇನ್ನು ಅನ್ನ ಸಂತರ್ಪಣೆ ಎಲ್ಲಿ ಮಾಡ್ಲಿ ಗುರುಗಳೇ? ನೋಡು ಭಕ್ತ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ. ಪ್ರತಿಯೊಂದು ಪ್ರಾಣಿಗೂ ಈ ಭೂಮಿ ಮೇಲೆ ಬದುಕೋಕೆ ಸಮವಾದ ಹಕ್ಕಿದೆ. ನೀನು ಮನುಷ್ಯರಿಗೆ ಅನ್ನ ಹಾಕಲು ಆಗದಿದ್ದರೆ 5 ಬಾಯಿಗಳಿಗೆ 5 ದಿನಗಳ ಕಾಲ ಬಿಸ್ಕತ್ ಹಾಕಿ ನಿನ್ನ ಆಸೆ ನೆರವೇರುತ್ತೆ. ಹೋಗಿ ಬಾ. ಗುರುಗಳೇ, ಹೆಣ್ಣು ನಾಯಿನೋ ಗಂಡು ನಾಯಿನೋ ಯಾವುದಾದರೂ ಸರಿ, ಆದರೆ ಅದಕ್ಕೆ ಭಾರ ಇರಬೇಕಷ್ಟೇ. ಓ ಮೈ ಗುಡ್ನೆಸ್, ಆ ನಾಯಿ ಸ್ವಾಮಿಗಳು ಇಷ್ಟೆಲ್ಲ ನಿಜ ಹೇಳಿದ್ರ? ನರಸಮ್ಮ, ಅವ್ರು ನಾಯಿ ಸ್ವಾಮಿಗಳಲ್ಲ, ಬರೀ ಸ್ವಾಮಿಗಳು. ಆ ಸ್ವಾಮಿಗಳನ್ನ ನಮ್ಮನೆಗೂ ಕರ್ಸೋಣ. ಕ್ಲಿನಿಕ್ಗೂ ಒಳ್ಳೇದಾಗತ್ತೆ, ನಮ್ಮ ಮನೆಗೂ ಒಳ್ಳೇದಾಗತ್ತೆ, ಜೊತೆಗೆ ನನಗ್ ಕಥೆ ಬರೆಯೋದಕ್ಕೆ ಒಳ್ಳೆ ಪ್ಲಾಟ್ ಸಿಗತ್ತೆ. ಇಲ್ಲಿ ಗೋವಿಂದ, ಆ ಸ್ವಾಮಿಗಳನ್ನ ಮನೆಗೆ ಬರ್ತಾರೇನೋ? ಮೇಡಮ್, ನಾನ್ ನಾಳೆನೆ ಸ್ವಾಮಿಗಳನ್ನ ಮನೆ ಕರ್ಕೊಂಡ್ ಬರ್ತೀನಿ, ನೀವು ಹೂ ಅನ್ನಿ. ಈ ಮನೆಗಾಗಿರೋ ತೊಂದರೆ ನಿವಾರಣೆ ಮಾಡೋಕ್ಕೋಸ್ಕರ ನೀವು ಯಾರಿಗಾದ್ರೂ ಏನನ್ನಾದ್ರೂ ತಿನ್ನಿಸ್ಲೇಬೇಕು. ಸ್ವಾಮಿ, ಯಾರಿಗ್ ಏನ್ ತಿನ್ನಿಸ್ಬೇಕು ಅಂತ ನೀವೇ ಹೇಳಿ, ನಾನು ಅದನ್ನ ಮಾಡ್ತೀನಿ. ಒಟ್ನಲ್ಲಿ ನಮ್ ಡಾಕ್ಟರ್ ಕ್ಲಿನಿಕ್ಗೆ ಪೇಷಂಟ್ಸ್ ಬರ್ಬೇಕಷ್ಟೇ. ಕ್ಲಿನಿಕ್ಗೆ ಪೇಷಂಟ್ಗಳು ಬರೋದೇ ಅಪರೂಪ ಆಗ್ಬಿಟ್ಟಿದೆ ಸ್ವಾಮಿ. ಅಪರೂಪ ಏನು ಬಂತು, ಯಾರು ಬರ್ತಾನೆ ಇಲ್ಲ. ಅಲ್ಲಿ ಸ್ವಾಮೀಜಿಯವ್ರ ಹತ್ರ ಎಲ್ಲ ನಿಜ ಹೇಳಲೇಬೇಕಾ? ಅವ್ರಿಗೇನೆ ಗೊತ್ತಾಗತ್ತೆ, ಅವ್ರು ಹೇಳಿದ್ರು ಅಂತ ಪೇಷಂಟ್ ಬಂದ್ಬಿಡ್ತಾರ. ಅಂಕಲ್, ನೀವೇನು ಯೋಚನೆ ಮಾಡ್ಬೇಡಿ, ಕ್ಲಿನಿಕ್ ಯಾರು ಬರ್ಲಿಲ್ಲ ಅಂದ್ರು ನಾನು ಬಂದು ಚೆಕ್ಅಪ್ ಮಾಡಿಸ್ಕೊಂಡು ಹೋಗ್ತೀವಿ. ಅಣ್ಣ, ಅವರು ಕ್ಲಿನಿಕ್ ಬಗ್ಗೆ ಹೇಳ್ತಿದ್ದಾರೆ, ನೀನ್ ಹೋಗಿ ಅವ್ರ ಹತ್ರ ಕೂತ್ಕೋ, ನಿನಗೂ ಏನಾದ್ರು ಹೇಳ್ತಾರೆ. ಸೋಮನ ಇರಕಂದ ಇಂಥ ಸ್ವಾಮೀಜಿ ಮಾತುಗಳಿಗೆ ಸೊಪ್ಪು ಹಾಕಿ ಹಾಕಿ ಕೊತ್ತಂಬರಿ ಸೊಪ್ಪು ಕಂತೆಗೆ 40 ರೂಪಾಯಿ ಆಗಿದೆ, ಗೊತ್ತಾ ನಿಮಗೆ? 40 ಅಂತಿದ್ದ ಹಾಗೆ ನಂಗೆ ನಾನ್ ಬರ್ತಿರೋ ಕತೆ ನೆನ್ಪಾಗ್ತಿದ್ಯಲ್ಲಪ್ಪ. ಕತೆ ಟೈಟ್ಲ್ ಹೇಳಬೇಡ ಅಂದ್ರೆ ಹೋಗಿ ಅವ್ರ ಹತ್ರ ಕೂತ್ಕೋ. ಬನ್ನಿ, ಸ್ವಾಮಿಗಳ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಕಾಲು ಎಲ್ಲರಿಗೂ ಇವೆ, ಆದ್ರೆ ನಮ್ಗೆ ಆಶೀರ್ವಾದ ಬೇಕಾಗಿಲ್ಲ. ಮನುಷ್ಯನಿಗಲ್ಲದೆ ಮರಕ್ಕೆ ಕಷ್ಟ ಬರುವುದಿಲ್ಲ. ಹೇಳಿ ಸ್ವಾಮಿ, ಏನ್ ಮಾಡ್ಬೇಕು ಹೇಳಿ? ಇಡೀ ಮುತ್ತೈದೆ ನಗರದಲ್ಲಿರೋ ರಸ್ತೆಗಳನ್ನೆಲ್ಲ ಗುಡಿಸಿ, ಲೈಟ್ ಕಂಬಕ್ಕೆಲ್ಲ ಶಾಮಿಯಾನ ಹಾಕ್ಸಿ, ನಗರದ ಅಷ್ಟು ಜನಗಳಿಗೆ ಊಟ ಹಾಕಿಸ್ಬಿಡ್ಲಾ? ಬೇಡ, ಮೂರ್ಖತನದ ಕೆಲಸ ಮಾಡಬೇಡಿ. ಯಾವತ್ತೂ ಈ ತರ ಸಹಸ್ರಾರು ಜನಕ್ಕೆ ಸಾಮೂಹಿಕ ಊಟ ಹಾಕಬಾರದು, ಅದು ಅಪಾತ್ರದಾನ ಆಗುತ್ತೆ. ಮತ್ತೆ ಅನ್ನದಾನ ಮಾಡಿ ಅಂತ ನೀವೇ ಹೇಳಿದ್ರಿ. ಹೌದು, ಆದ್ರೆ ಸಹಸ್ರಾರು ಮಂದಿಗಲ್ಲ, 5 ಮಂದಿ ಕನ್ಯೆಯರಿಗೆ ಉಪಚಾರ ಮಾಡಿ ಊಟ ಹಾಕಿ ಆ ದಿನ ನೀವು ಅವರನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಿದೆ. 5 ಜನ ಕನ್ಯರಿಗೆ ಊಟ ಹಾಕ್ಸ್ಬೇಕಾ? ಆ 5 ಕನ್ಯೆಯರು ಯಾರು ಅಂತ ಹೇಳಿದ್ರೆ ತುಂಬಾ ಉತ್ತಮ. ನಿಮಗೆ ಸಂತೋಷ ಕೊಡೋ ಕನ್ಯೆಯರನ್ನ
ನೀವೇ ಪತ್ತೆ ಹಚ್ಚಿ ಕರ್ಕೊಂಡು ಬನ್ನಿ, ನಿಮಗೆ ಒಳ್ಳೇದಾಗಲಿ. ಅಯ್ಯೋ ಮಹಾಸ್ವಾಮಿಗಳೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಇಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿರಲಿಲ್ಲ. ಸದವಾಗಿ ನಮಸ್ಕಾರ ಮಾಡ್ತಿದ್ದೀನಿ. ನನ್ನ ಮೇಲೆ ಕ್ಷಮೆ ಇರಲಿ. ನಿಮ್ಮ ಮಾತಿನ ನಾನು ತಿರ್ಸಾವಾಗಿ ಪಾಲಿಸ್ತೀನಿ. ನೋಡಿದ್ರ ಮೇಡಮ್, ಸ್ವಾಮಿಗಳು ಮನೆಗ್ ಬರ್ತಿದ್ದಾಗೆ ನಾಸ್ತಿಕರು ಆಸ್ತಿಕರಾಗೋದ್ರು. ಹಲೋ ನೀನ್ ಯಾಕೆ ಅವಳ ಮುಖ ಹೊರಿಸ್ತಾ ಇದ್ಯಾ? ನೋಡಿಸು ಅಂತ ನೀನು ಟೇಬಲ್ ಒರ್ಸು, ನಾನು ಅವಳ ಮುಖ ಹೊರಿಸ್ಬೇ. ಬಾಯ್ ಕಡೆ ಬೇಟಾ. ಓಹೋ, ಇವನಿಗೆ ಇಷ್ಟು ತಲೆ ಕೆಡಬಾರ್ದಾಗಿ. ಇದೇ ಭಾಗ್ಯ, ಇದೇ ಭಾಗ್ಯ, ಇದೇ ಸೌಭಾಗ್ಯ. ಸೌಭಾಗ್ಯ ಅಲ್ಲ, ಕರಿಷ್ಮಾ. ಅವಲೇ ಹೊಡೆದು ಕೊಲೆ ಮಾಡಿಬಿಡುವೆ. ಇವರೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರ್ತಾರ? ಹೌದು, ಪಂಚ ಕನ್ಯರಿಗೆ ನಮ್ಮ ಮನೆಯಲ್ಲಿ ಔತಣ ಕೂಟನ. ಏ ಬಿಡಲ್ಲ, ನನ್ನೂ ಸ್ವಲ್ಪ ನೋಡು. ಏರಂಗ ಬಂದೇನಪ್ಪ? ಆಹಾ, ಮಣ್ಣು ಮತ್ತ ರಾಸ. ಈ ವಯಸ್ಸಿನಲ್ಲೂ ನಿನಗಿರೋ ಉತ್ಸಾಹ ಚೈತನ್ಯ ಕಂಡು ನನಗೂ ಹೊಟ್ಟೆ ಹೊರಿತಾ ಇದೆ. ಏರಂಗ, ನನ್ನ ಬಾಳಿನ ಶೇಂಗ ಹಾರಿ ಹೋದ ಹನುಮಂತನಿಗಾಗಿ ಕಾದು ಕುಳಿತ ಶ್ರೀರಾಮನ ನಿರೀಕ್ಷೆಯಂತೆ ನಿನಗಾಗಿ ಕಾದು ಕುಳಿತಿದ್ದೇನೋ. ನನ್ನ ಸಹಕಾರ ಎಷ್ಟು ಮುಖ್ಯ ಅಂತ ಈಗ ಗೊತ್ತಾಯ್ತಾ? ಲೇ ಲೇ ಲೇ, ನಿನ್ನ ಭಾವನೆಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ. ಸುಮ್ಮನೆ ಸಿಕ್ಕಿದ್ರ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರ, ಅವ್ರು ಹೇಗಾದ್ರೂ ನಮ್ಮ ಮನೆಗೆ ಬಂದ್ಬಿಟ್ರೆ ಅವ್ರು ಊಟ ಮಾಡಿಸಿ ನನ್ನ ಕ್ಲಿನಿಕ್ ನ ಮತ್ತೊಮ್ಮೆ ಉದ್ಘಾಟನೆ ಮಾಡಿಸ್ಬಿಟ್ರೆ ಜನರು ತುಂಬಿ ತೊಳಕಾಡಿ ಬಿಡುವರು. ಅವ್ರನ್ನ ನೋಡೋದಕ್ಕೋಸ್ಕರ. ಯಜಮಾನ್ರೆ, ಇವರು ಊಟಕ್ಕೆ ಅಂತಲೇ ಮನೆಗೆ ಬರ್ತಾ ಇದ್ದಾರಾ, ಇಲ್ಲ ಕಾಯಿಲೆಗೆ ಔಷಧಿ ತಗೊಳಕ್ ಬರ್ತಾ ಇದ್ದಾರಾ? ಎಲ್ಲಿ ನಿಂತಿದ್ನಲ್ಲ ದಡ್ಡನ್ ತಗೊಂಬಂದ್ರು. ಹೇಳ್ತೀನಿ, ಗಮನ ಇಟ್ಟು ಕೇಳು. ಇವರೆಲ್ಲ ವಯಸ್ಸಿನ ಹೃದಯಕ್ಕೆ ಕಾಯಿಲೆ ಬರ್ಸುವಂತವ್ರು. ಇವರಿಗೆಲ್ಲ ಕಾಯಿಲೆ ಬರಲ್ಲ. ಇವರೆಲ್ಲ ದೇವತೆಗಳಲ್ಲೇ. ಅಲ್ಲ, ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಆ ದಡ್ಡನ್ನು ಹೊರಗಡೆ ಕಳ್ಸು. ಎಷ್ಟೇ ಮಿನಿಟ್? ಲೇ ಗಣೇಶ, ಚಿಲ್ಲರೆ ಎಷ್ಟಿದೆ ಅಂತ ಲೆಕ್ಕ ಇಟ್ಟಿಲ್ಲ. ತಗೋ, ಶೆಟ್ರಿಂಡಿಗೆ ಹೋಗಿ ಗುಲ್ಕನ ಬಂದು ತಿಂದು ಬಿಡ. ನೋಟವನು ಏನೋ ಇಷ್ಟೊಂದು ಖುಷಿಯಾಗಿ ಎಲ್ಲಿ ಹೊರಟಿದ್ಯಾ? ಯಜಮಾನ್ರು ಗುಲ್ಕನ್ ಬಂದು ತಿನ್ಕೊಂಬ ಅಂತ ದುಡ್ಡು ಕೊಟ್ಟಿದ್ದಾರೆ. ಬನ್ನಿ ತಿನ್ಕೊಂಡ್ ಬರೋಣ. ಆದ್ರೆ ಕ್ಲಿನಿಕ್ ಇದೆಯಲ್ಲೋ? ಈ ಕ್ಲಿನಿಕ್ ಅಲ್ಲಿ ಏನ್ ಕೆಲಸ ಇರುತ್ತೆ ಅಂತ ನಿಮ್ಗೆ ಹೇಳ್ಬೇಕಾ ಗಾಡ್ ಫಾದರ್? ಡಾಕ್ಟ್ರೆ, ನಾನು ಹೋಗಿ ಅವನಿಗೆ ಗುಲ್ಕನ್ನು ಬಂದು ಕೊಡಿಸಿ ಬರ್ಲ? ಅವನು ಕೊಡಿಸ್ತಾನೆ, ನೀನು ತಿಂದು ಬಾ. ಅರ್ಥವಾಯಿತು ಬಿಡಿ. ಡಾಕ್ಟ್ರೆ, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು. ಲಾಸ್ ಅಲ್ಲಿ ನಡೀತಾ ಇರೋ ಈ ಕ್ಲಿನಿಕ್ ನ ಮುಚ್ಚಿ ಇದೇ ಜಾಗದಲ್ಲಿ ನಾವ್ ಯಾಕೆ ಈ ರೀತಿ ಹೀರೋಯಿನ್ಗಳ ಪೋಸ್ಟರ್ ಮಾಡಿ ಜೀವನ ಮಾಡಬಾರ್ದು? ನೀನು ಒಂದು ಮಾತಾಡ್ದೆ ಅಂತಂದ್ರೆ ಗೋಡೆ ಮೇಲೆ ನೀನೇ ಪೋಸ್ಟರ್ ಆಗ್ಬಿಡ್ತೀಯ. ಅರ್ಥವಾಯಿತು ಬಿಡಿ. ಬಿಡಲ್ಲ, ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳು. ಇಲ್ಲಿರೋ ಹೀರೋಯಿನ್ಗಳ ಪಿಎಗೆಲ್ಲ ಫೋನ್ ಮಾಡಿದ್ನಪ್ಪ. ಇವ್ರನ್ನೆಲ್ಲ ಫ್ಲೈಟ್ ಅಲ್ಲಿ ಕರ್ಸ್ಕೊಳ್ತೀವಿ, 5 ಸ್ಟಾರ್ ಹೋಟೆಲ್ ಉಳಿಸ್ಕೊಳ್ತೀವಿ, ಕೇಳಿದಷ್ಟು ದುಡ್ಡು ಕೊಡ್ತೀವಿ, ನಮ್ಮ ಪಾರ್ಟಿಗೆ ಬರ್ಬೇಕು ಅಂತ. ಆದ್ರೆ ಎಲ್ಲರೂ ಶೂಟಿಂಗ್ ಅಲ್ಲಿ ಬಿಸಿ ಅಂತ ಕಣ. ಇದು ಎಂತ ಪರಿಸ್ಥಿತಿ ಬಂತು ಡಾಕ್ಟರ್? ಶ್ರೀಕೃಷ್ಣ ಪರಮಾತ್ಮನ ಕೊನೆಯ ತುಣುಕು ಇದ್ದ ಹಾಗಿರೋ ನಿಮಗೆ ಊಟಕ್ಕೆ ಪಂಚಕನ್ಯರು ಸಿಗಲಿಲ್ಲ ಅಂದ್ಮೇಲೆ ನಿಮ್ಮಂತವ್ರಿಗೆ ಯಾಕೆ ಸಿಗ್ತಾರೆ? ಇದುವರೆಗೂ ಸುಪ್ರೀಂ ಐಡಿಯಾ ಕೊಡ್ತೀನಿ, ಎಂತೆಂತ ಸಮಸ್ಯೆಗೂ ಪರಿಹಾರ ಕೊಟ್ಟಿದ್ದೀನಿ ಅಂತ. ಅದರಲ್ಲಿ ಈ ವಿಷಯದಲ್ಲಿ ನಾನು ಕೈ ಬೈ ಆಡದೆ ಕಣ್ಕೊಂಡ್ ಬಿಡೋಂಗಾಗ್ಬಿಡ್ತಾನೋ. ಯಜಮಾನ್ರೆ, ನಂಗೊಂದು ಐಡಿಯಾ ಬಂತು. ನಂಗ್ ಲೆಕ್ಕ ಅಂದ್ರೆ ಬಹಳ ಕಷ್ಟ, ಆದ್ರೂ ಪರವಾಗಿಲ್ಲ. 3 ಜನ ಕನ್ಯರು ನನಗೆ ಸಿಕ್ಕಿದ್ದಾರೆ. ಇನ್ನಿಬ್ಬರನ್ನ ನೀವು ರೆಡಿ ಮಾಡ್ಕೊಳ್ಳಿ. ಜನಿಜ, ಥ್ಯಾಂಕ್ ಯು ವೆರಿ ಮಚ್. 3 ಜನ ಕನ್ಯರಾದ್ರಲ್ಲಪ್ಪ, ಇನ್ ಇಬ್ರೇ ಬೇಕು. ಹೇಗಾದ್ರೂ ಮಾಡಿ ನೀವೇ ಹುಡ್ಕೊಡ್ರು. ಆಯ್ತು ಡಾಕ್ಟರ್, ನನ್ನ ಪರಿಚಯದವ್ರ ಮನೆಯಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಅವಳಿಗೆ ಮದುವೆ ಆಗ್ಲಿಲ್ಲ ಅಂತಂದ್ರೆ ಊಟ ಕರ್ಕೊಂಡ್ ಬರೋ ಜವಾಬ್ದಾರಿ ನಾನು. ಅಲ್ಲಿಗೆ 4 ಆಯ್ತು. ಬಿಡಲ್ಲ, ಗೋವಿಂದ ಹುಡುಗದ ಮೇಲೆ ನಾನು ಸುಮ್ಮನಿದ್ರೆ ಸರಿ ಹೋಗೋದಿಲ್ಲ. ಆತಾಳ ವಿತಳ ಸುತಳ ಪಾತಾಳ ರಸಾತಾಳದಲ್ಲೆಲ್ಲೇ ಇರ್ಲಿ, ಒಂದು ಕನ್ಯೆಯನ್ನ ಕರ್ಕೊಂಡು ಬಂದು ನಿಮ್ ಮನೇಲಿ ಊಟ ಮಾಡಿಸೋ ಜವಾಬ್ದಾರಿ ನಂದು ಕಣ. ಥ್ಯಾಂಕ್ ಯು ಥ್ಯಾಂಕ್ಸ್ ಕಣ್ರು. ಅಲ್ಲಿಗೆ ಪಂಚ ಕನ್ಯರು ಆದ್ರಲ್ಲ. ಲೇ ಗಣೇಶ, ಆ 3 ಜನ ಕನ್ಯರು ಯಾರಪ್ಪ? ಕಡ್ಡಿಯಕ್ಕ, ಬುಡ್ಡಿಯಕ್ಕ, ಸೂಜಿಯಕ್ಕ. ಆಕೆ ಹೊಡಿರಿ, ಬಡಿರಿ, ಚಚ್ಚಿ. ಇನ್ನು ಒಂದೇ ಒಂದು ಮಾತಾಡಿದ್ರು ಭಕ್ತ ಕುಂಬಾರ ಮಡಕೆಗೆ ಮಣ್ಣು ತುಳಿದಂಗ್ ಬಿಡ್ತೀನಲ್ಲ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಮೌನರಾಗ ಹಾರ್ಕೊಂಡು ಮೌನವಾಗಿದ್ದು ಡಾಕ್ಟ್ರೆ, ನಮ್ಮ ಕಡೆಯವರು ಪರಿಚಯದವರು ಅಂತ ಹೇಳಿದ್ನಲ್ಲ, ನಡ್ರಿ ಅವ್ರ ಮನೆಗೆ ಹೋಗೋಣ. ನಮಸ್ಕಾರ ನನ್ನ ಸ್ವಾಮಿಗಳಿಗೆ. ನಮಸ್ಕಾರ. ಬರೋದ್ ಬಂದೆ, ಒಬ್ನೇ ಬರೋದ್ ಡಾಕ್ಟರ್ನ ಯಾಕೆ ಕರ್ಕೊಂಡ್ ಬಂದೆ? ನನ್ನ ಪಿತ್ತಾನೆ ತೆಗೆರಬಿಟ್ರೆ ಅಷ್ಟ. ಒಂದು ವಿಷಯ ಕೆಲಸ ಆಗ್ಬೇಕಾಗಿರೋದು ನಮ್ದು. ನೀವು ಈ ರೀತಿ ಕೋಪ ಮಾಡ್ಕೊಂಡ್ರೆ ಕೈ ಬಂದಿರೋ ರವಿ ಉಂಡಿ ಮಣ್ಣುಂಡಿ ಆಗಿಬಿಡುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೆ ರೇಗ್ಬಿಟ್ಟೆ. ಹಾಳಾಗೋಗ್ಲಿ.